ಒಂದೇ ತರಹದ ಹೆಸರು ಆದ್ರೆ ಸಿನಿಮಾಗಳು ಮಾತ್ರ ಬೇರೆ ಬೇರೆ. ಹಿಂಗಾದಾಗ ಕನ್ಫ್ಯೂಸ್ ಆಗೋದು ಕಾಮನ್ ಅಲ್ವಾ? ಇವತ್ತು ಅಂಥದೇ ಒಂದು ಸಖತ್ ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಮಾತಾಡೋಣ. ಹಾಗಿದ್ರೆ ಯಾಕೆ ಈ ಎರಡೂ ಸಿನಿಮಾಗಳ ಬಗ್ಗೆ ಇಷ್ಟೊಂದು ಕನ್ಫ್ಯೂಷನ್? ಎಷ್ಟರ ಮಟ್ಟಿಗೆ ಅಂದ್ರೆ ಫಿಲ್ಮ್ ರಿವ್ಯೂವರ್ಸ್ ಕೂಡ ಕೆಲವೊಮ್ಮೆ ತಲೆಕೆಡಿಸ್ಕೊಂಡಿದ್ದಾರೆ. ಬನ್ನಿ ಈ ಗೊಂದಲದ ಗೂಡಿನೊಳಗೆ ಏನಿದೆ ಅಂತ ಒಮ್ಮೆ ಇಣುಕಿ ನೋಡೋಣ. ನೋಡಿ, ಗೊಂದಲಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಹೆಡ್ಲೈನ್ ನೋಡಿ, ಮಾರ್ಕ್ ಆಂಟನಿ ಸಿನಿಮಾ ವಿಮರ್ಶೆ ಅಂತಿದೆ. ಆದ್ರೆ ಒಳಗಡೆ ಆರ್ಟಿಕಲ್ ಇರೋದು ಮಾರ್ಕ್ ಸಿನಿಮಾದ ಬಗ್ಗೆ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲಿಂದಾನೇ ಶುರು. ಸರಿ, ಹಾಗಿದ್ರೆ ಮೊದಲು ಕೈಗೆತ್ತಿಕೊಳ್ಳೋಣ ನಮ್ಮ ಕೇಸ್ ಫೈಲ್ ನಂಬರ್ 1. 2023ರಲ್ಲಿ ಬಂದಿದ್ದ ಸೈನ್ಸ್ ಫಿಕ್ಷನ್ ಗ್ಯಾಂಗ್ಸ್ಟರ್ ಕಾಮಿಡಿ ಸಿನಿಮಾ ಮಾರ್ಕ್ ಆಂಟನಿ. ಈ ಸಿನಿಮಾದ ಸ್ಪೆಷಾಲಿಟಿ ಏನು ಗೊತ್ತಾ? ಇದರ ಜಾನರ್. ಇದು ಬರೀ ಒಂದು ಆಕ್ಷನ್ ಸಿನಿಮಾ ಅಲ್ಲ, ಬದಲಿಗೆ ಸೈನ್ಸ್ ಫಿಕ್ಷನ್, ಕಾಮಿಡಿ, ಗ್ಯಾಂಗ್ಸ್ಟರ್ ಡ್ರಾಮಾ ಎಲ್ಲದರ ಒಂದು ಬೊಂಬಾಟ್ ಕಾಕ್ಟೇಲ್ ಅಂತಾನೆ ಹೇಳ್ಬಹುದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಇಡೀ ಸಿನಿಮಾದ ಕತೆ ನಿಂತಿರೋದು ಒಂದೇ ಒಂದು ಟೆಲಿಫೋನ್ ಮೇಲೆ. ಆದ್ರೆ ಇದು ಸುಮ್ನೆ ಮಾಮೂಲಿ ಫೋನ್ ಅನ್ಕೋಬೇಡಿ. ಪಾಸ್ಟ್ಗೆ ಅಂದ್ರೆ ಭೂತಕಾಲಕ್ಕೆ ಕಾಲ್ ಮಾಡಿ ಇತಿಹಾಸವನ್ನೇ ಬದಲಾಯಿಸೋ ಪವರ್ ಇರೋ ಒಂದು ಮ್ಯಾಜಿಕಲ್ ಫೋನ್ ಇದು. ಈ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇರೋದ್ರಿಂದ ಕಥೆ ಎರಡೂ ಬೇರೆ ಬೇರೆ ಟೈಮ್ ಲೈನ್ನಲ್ಲಿ ನಡೆಯುತ್ತೆ. ಒಂದು 1975ರಲ್ಲಿ, ಇನ್ನೊಂದು 1995ರಲ್ಲಿ. 1975ರಲ್ಲಿ ಆದ ಒಂದು ಘಟನೆ 20 ವರ್ಷಗಳ ನಂತರ ಅಂದ್ರೆ 1995ರಲ್ಲಿ ಮಗನ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದೇ ಈ ಸಿನಿಮಾದ ಹೈಲೈಟ್. ವಿಮರ್ಶಕರಿಗೆ ಈ ಸಿನಿಮಾ ಸಖತ್ತಿಷ್ಟ ಆಯಿತು. ಅದರಲ್ಲೂ ಇದರ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಮತ್ತು ವಿಶಾಲ್ ಹಾಗೂ ಎಸ್.ಜೆ. ಸೂರ್ಯ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದೊಂದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತ ಹೊಗಳಿದ್ರು. ಆದ್ರೆ ಕಾಯಿನ್ಗೆ ಇನ್ನೊಂದು ಮುಖ ಇರುತ್ತಲ್ಲ, ಹಾಗೆ ಕೆಲವರಿಗೆ ಈ ಸಿನಿಮಾ ಅಷ್ಟಕ್ಕಷ್ಟೇ ಅನಿಸ್ತು. ಕಥೆ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ, ಸ್ಕ್ರೀನ್ ಪ್ಲೇ ವೀಕ್ ಆಗಿದೆ, ಇದೊಂದು ಫೇಲ್ಡ್ ಎಕ್ಸ್ಪೆರಿಮೆಂಟ್ ಅಂತಾನೂ ಕೆಲವರು ಅಭಿಪ್ರಾಯಪಟ್ರು. ರಿವ್ಯೂಗಳು ಮಿಕ್ಸ್ಡ್ ಆಗಿದ್ರು. ಆಡಿಯನ್ಸ್ ಮಾತ್ರ ಈ ಸಿನಿಮಾನ 2 ಕೈಗಳಿಂದ ಸ್ವಾಗತಿಸಿದ್ರು. ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ವಿಶಾಲ್ ಅವರ ಕೆರಿಯರ್ನಲ್ಲೇ ಬಿಗ್ಗೆಸ್ಟ್ ಹಿಟ್ ಆಗಿ ಹೊರಹೊಮ್ಮಿತು. ಓಕೆ, ಈಗ ಮಾರ್ಕ್ ಆಂಟನಿಯ ಸೈಫೈ ಪ್ರಪಂಚದಿಂದ ಹೊರಬಂದು ನಮ್ಮ ಕೇಸ್ ಫೈಲ್ ನಂಬರ್ 2 ಕಡೆ ಹೋಗೋಣ. ಇದು 2025ರ ಆಕ್ಷನ್ ಥ್ರಿಲ್ಲರ್ ಮಾರ್ಕ್. ಹಾಗಿದ್ರೆ ಇದು ಮಾರ್ಕ್ ಆಂಟನಿಗಿಂತ ಹೇಗೆ ಸಂಪೂರ್ಣವಾಗಿ ಭಿನ್ನವಾಗಿದೆ ನೋಡೋಣ ಬನ್ನಿ. ಮಾರ್ಕ್ ಆಂಟನಿಯಲ್ಲಿ ಟೈಮ್ ಟ್ರಾವೆಲ್, ಫ್ಯಾಂಟಸಿ ಎಲ್ಲ ಇತ್ತು ಅಲ್ವಾ? ಅದೇ ಮಾರ್ಕ್ ಸಿನಿಮಾ ಒಂದು ಪಕ್ಕಾ ಗ್ರೌಂಡೆಡ್ ಆಕ್ಷನ್ ಥ್ರಿಲ್ಲರ್. ಇಲ್ಲಿ ಕತೆಯನ್ನ ಸುದೀಪ್ ಅವರ ಸ್ಟಾರ್ಡಮ್ ಗಮನದಲ್ಲಿಟ್ಕೊಂಡು ತುಂಬಾ ನೇರವಾಗಿ, ರಿಯಲಿಸ್ಟಿಕ್ ಆಗಿ ಕಟ್ಕೊಡ್ಲಾಗಿದೆ. ಇದರ ಸ್ಟೋರಿ ಲೈನ್ ಒಂದು ಹೈ ವೋಲ್ಟೇಜ್ ರೇಸ್ ಇದ್ದ ಹಾಗೆ. ಸಸ್ಪೆಂಡ್ ಆಗಿರೋ ಒಬ್ಬ ಸೂಪರ್ ಕಾಪ್ ಮಕ್ಕಳ ಕಿಡ್ನಾಪಿಂಗ್ ರ್ಯಾಕೆಟ್ ಒಂದನ್ನು ಭೇದಿಸೋಕೆ ಮತ್ತೆ ಡ್ಯೂಟಿಗೆ ಬರ್ತಾನೆ. ಸಮಯದ ವಿರುದ್ಧ ಹೋರಾಡಿ ಆ ಕ್ರಿಮಿನಲ್ ನೆಟ್ವರ್ಕ್ ಅನ್ನು ಹೇಗೆ ಮಟ್ಟ ಹಾಕ್ತಾನೆ ಅನ್ನೋದೇ ಕಥೆಯ ಜೀವಾಳ. ಈ ಸಿನಿಮಾವನ್ನು ಮೆಚ್ಚಿಕೊಂಡವರು ಮುಖ್ಯವಾಗಿ ಇದರ ಆಕ್ಷನ್ ಸೀಕ್ವೆನ್ಸ್ಗಳನ್ನ ಮತ್ತೆ ಸ್ಕ್ರೀನ್ ಮೇಲೆ ಸುದೀಪ್ ಅವರ ಪವರ್ಫುಲ್ ಪ್ರೆಸೆನ್ಸ್ ಅನ್ನ ಹೊಗಳಿದ್ರು. ಇದೊಂದು ಅಪ್ಪಟ ಮಾಸ್ ಆಡಿಯನ್ಸ್ಗೆ ಹೇಳಿ ಮಾಡಿಸಿದ ಸಿನಿಮಾ ಅಂತ ಹೇಳಿದ್ರು. ಮತ್ತೊಂದೆಡೆ ಕೆಲವರಿಗೆ ಚಿತ್ರದ ನಿರೂಪಣೆ ಗೊಂದಲಮಯವಾಗಿದೆ, ಡೈರೆಕ್ಷನ್ ವೀಕ್ ಆಗಿದೆ ಅನ್ನೋ ಅಭಿಪ್ರಾಯ ಇತ್ತು. ಅಷ್ಟೇ ಅಲ್ಲ, ಇದು ನಿರ್ದೇಶಕರ ಹಿಂದಿನ ಚಿತ್ರ ಮ್ಯಾಕ್ಸ್ನಷ್ಟು ಚೆನ್ನಾಗಿಲ್ಲ ಅನ್ನೋ ಮಾತುಗಳು ಕೇಳಿಬಂತು. ಕಮರ್ಷಿಯಲ್ ಆಗಿ ನೋಡೋದಾದ್ರೆ ಮಾರ್ಕ್ ಡೀಸೆಂಟ್ ಕಲೆಕ್ಷನ್ ಮಾಡ್ತು, ಆದ್ರೆ ಮಾರ್ಕ್ ಆಂಟನಿಯಷ್ಟು ದೊಡ್ಡ ಸಕ್ಸಸ್ ಅಂತೂ ಕಾಣಲಿಲ್ಲ. ಇದರ ಒಟ್ಟು ಗಳಿಕೆ ಸುಮಾರು 51 ಕೋಟಿ ರೂಪಾಯಿಗಳು. ಸರಿ, ಈಗ ಈ ಎರಡೂ ಸಿನಿಮಾಗಳನ್ನ ನೇರವಾಗಿ ಮುಖಾಮುಖಿ ಇಟ್ಟು ನೋಡೋಣ. ನಂಬರ್ಸ್ ಏನ್ ಹೇಳುತ್ತೆ, ಯಾವುದು ಎಲ್ಲಿದೆ ಅಂತ ಒಮ್ಮೆ ಚೆಕ್ ಮಾಡೋಣ ಬನ್ನಿ. ಈ ಕಂಪ್ಯಾರಿಸನ್ ನೋಡಿದ ತಕ್ಷಣನೇ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಒಂದ್ ಕಡೆ ಟೈಮ್ ಟ್ರಾವೆಲ್, ಕಾಮಿಡಿ, ಸೈಫೈ, ಇನ್ನೊಂದು ಕಡೆ ಸೀರಿಯಸ್ ಆದ ಕಾಪ್ ಥ್ರಿಲ್ಲರ್. ಹೆಸರೊಂದು ಬಿಟ್ರೆ ಇವೆರಡರ ನಡುವೆ ಬೇರೆ ಯಾವ ಹೋಲಿಕೆಯೂ ಇಲ್ಲ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ವಿಮರ್ಶಕರ ರೇಟಿಂಗ್ಸ್ ನೋಡಿದಾಗ ಎರಡೂ ಸಿನಿಮಾಗಳು ಹೆಚ್ಚು ಕಡಿಮೆ ಒಂದೇ ತರಹದ ಪರ್ಫಾರ್ಮೆನ್ಸ್ ಕೊಟ್ಟಿವೆ. ಹೆಚ್ಚಿನ ಕಡೆಗಳಲ್ಲಿ ಎರಡಕ್ಕೂ ಆವರೇಜ್ ರೇಟಿಂಗ್ ಸಿಕ್ಕಿದೆ. ನೋಡಿ, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್‌ಪ್ರೆಸ್ ಎಲ್ಲದರಲ್ಲೂ ಸ್ಕೋರ್ ಹತ್ರತ್ರನೇ ಇದೆ. ಆದ್ರೆ ಅಸ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದು ಮಾತ್ರ ಆಡಿಯನ್ಸ್. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದಾಗ ಮಾರ್ಕ್ ಆಂಟನಿ ಸ್ಪಷ್ಟವಾಗಿ ವಿನ್ನರ್. ಮಾರ್ಕ್ ಚಿತ್ರಕ್ಕಿಂತ ಹೆಚ್ಚು ಕಮ್ಮಿ ಡಬಲ್ ಕಲೆಕ್ಷನ್ ಮಾಡಿ ದೊಡ್ಡ ಕಮರ್ಷಿಯಲ್ ಹಿಟ್ ಆಯಿತು. ಸರಿ, ಇಷ್ಟೆಲ್ಲ ಡೀಟೇಲ್ಸ್ ನೋಡಿದ ಮೇಲೆ ಕೊನೆಗೆ ನಮಗೇನ್ ಗೊತ್ತಾಗತ್ತೆ? ಈ ಹೆಸರಿನಿಂದ ಶುರುವಾದ ಗೊಂದಲದಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ಬೋದು? ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿಗೆ ಎಲ್ಲಾ ಕನ್ಫ್ಯೂಷನ್ಗೆ ಒಂದು ಫುಲ್ ಸ್ಟಾಪ್ ಇಡೋಣ. ಒಂದು, ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿರೋ ಸಖತ್ ಮಜವಾದ ಸಿನಿಮಾ.
ಇನ್ನೊಂದು ಒಬ್ಬ ಸ್ಟಾರ್ ನಟನಿಗೋಸ್ಕರ ಮಾಡಿರೋ ಸೀರಿಯಸ್ ಆಕ್ಷನ್ ಥ್ರಿಲ್ಲರ್. ಕೊನೆಯದಾಗಿ ಇದೆಲ್ಲ ನಮ್ಮ ತಲೆಯಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ಇವತ್ತಿನ ಕಾಲದಲ್ಲಿ ಸಾವಿರಾರು ಸಿನಿಮಾಗಳು, ವೆಬ್ ಸೀರೀಸ್ಗಳು ಬರ್ತಿರೋವಾಗ ಒಂದು ಸಿನಿಮಾದ ಸಿಂಪಲ್ ಆದ ಹೆಸರು ಅಥವಾ ಟೈಟಲ್ ಅದರ ಭವಿಷ್ಯವನ್ನ ನಿರ್ಧರಿಸುವಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ? ಬಹುಶಃ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಹೆಚ್ಚು, ಅಲ್ವಾ?